ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂಥ ಮಧು ಬಂಗಾರಪ್ಪನವರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಸುಮಾರು 4,900 ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದೆ, ಉಳಿದಂಥ ಭಾಗಗಳಿಗೆ ಎಷ್ಟಿದೆ ಮತ್ತು ಯಾವಾಗ ತುಂಬ್ತಾರೆ, ಏನು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆಯಾ ಅನ್ನೋದು ಕುರಿತಾಗಿ ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರೌಢಶಾಲಾ ಶಿಕ್ಷಕರು ಅಂತಂದರೆ HSTR ಅಂತೇಳಿ ಈಗ ಈ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ ನಡೆಯುವಂಥ ಚಾನ್ಸ್ ಇದೆ. ಈ ಹಂತದಲ್ಲಿ ಮೊದಲನೇ ಬೆಳಗಾವಿನ ನಡೆದಂಥ ಒಂದು ಅಧಿವೇಶನದಲ್ಲಿ ಅವರು ಹೇಳ್ತಾರೆ, ನೋಡಲಿ, ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗದ, ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು 1,591 ಹುದ್ದೆಗಳು ಖಾಲಿ ಇದ್ದಾವೆ. ಹುದ್ದೆಗಳನ್ನು. ನೆಕ್ಸ್ಟು ಇತರೆ 3 ವಿಭಾಗ ಅಂತ ಬರ್ತದೆ. ನಮಗೆ ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು 4-5 ವಿಭಾಗಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಬೆಳಗಾವಿದೆ, ಮೈಸೂರಿದೆ, ಬೆಂಗಳೂರಿದೆ ಮತ್ತು ಕಲಬುರಗಿ ವಿಭಾಗ ಅಂತ ಬರುತ್ತೆ. ಒಂದು ವಿಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 1,591 ಹುದ್ದೆಗಳಿದ್ದರೆ, ಇನ್ನೂ 3 ವಿಭಾಗ ಏನಿದಾವಲ್ಲ, ಇದು ಮೈಸೂರು, ಬೆಂಗಳೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ 3,359 ಹುದ್ದೆಗಳು ಏನಿದೆ ಅಂತಂದರೆ ಹುದ್ದೆಗಳ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆ ಪರಿಶೀಲನಾ ಹಂತದಲ್ಲಿದೆ. ಅಂದರೆ ಈ ಹುದ್ದೆಗಳನ್ನು ನಾವು ತುಂಬಬೇಕು ಅನ್ನುವಂಥ ಒಂದು ಹಂತದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇನ್ನೂ ಏನಿದೆ, ಆರ್ಥಿಕ ಇಲಾಖೆಗೆ ಅಂದರೆ ಅಕಸ್ಮಾತ್ ಈ 4 ವಿಭಾಗಕ್ಕೆ ಸಂಬಂಧಪಟ್ಟಂತೆ 4,900 ಹುದ್ದೆಗಳನ್ನು ನಾವು ತುಂಬಲೇಬೇಕಪ್ಪ ಅಂತ ಆ ಒಂದು ಕಮಿಟಿ ವರದಿ ಕೊಟ್ಟ ತಕ್ಷಣ ಇವರೇನು ಮಾಡ್ತಾರೆ, ಆರ್ಥಿಕ ಇಲಾಖೆಗೆ ಈ ಲೆಟ್ರನ್ನು ಕಳಿಸ್ತಾರೆ. ನಾವು ಇಷ್ಟು 4,900 ಹುದ್ದೆಗಳನ್ನು ನಾವು ತುಂಬ್ತಾ ಇದ್ದೀವಿ, ನೀವು ಅನುಮತಿಯನ್ನು ಕೊಡಿ ಅಂತೇಳಿ. ಆವಾಗ ಏನು ಮಾಡುತ್ತೆ, ಆರ್ಥಿಕ ಇಲಾಖೆ, ನಮ್ಮ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿತ್ತು ಅಂತಂದರೆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅನುಮತಿಯನ್ನು ನೀಡುತ್ತೆ. ಅಕಸ್ಮಾತ್ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಯಾಕಂತಂದರೆ ಉಚಿತಗಳಿಗೆ ನೀವು ಹಣ ಕೊಟ್ಟು ಖಾಲಿ ಮಾಡಿದ್ದೀರಿ, ಹೀಗಾಗಿ ಇಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅನುಮತಿ ಕೊಡೋದಿಲ್ಲ ಅಂದರೆ ಅದರಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೊಡ್ಬೋದು. 4,900ರಲ್ಲಿ ಇಲ್ಲ, ನೀವು 1,900 ಹುದ್ದೆಗಳನ್ನು ಮಾತ್ರ ತುಂಬಿ ಅಂತೇನು ಸಹಿತ ಆರ್ಥಿಕ ಇಲಾಖೆ ಹೇಳ್ಬೋದು. ಅದು ಇನ್ ಫ್ಯೂಚರ್ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಹೀಗಾಗಿ ಇವರಂತೂ ಪ್ರೆಸೆಂಟ್ಲಿ 4,900 ಏನು 1,591 ಕಲ್ಯಾಣ ಕರ್ನಾಟಕ ಮತ್ತು 3,359 ಏನು ಈ 3 ವಿಭಾಗಕ್ಕೆ ಸಂಬಂಧಪಟ್ಟಂಥ 4,900 ಹುದ್ದೆಗಳಿದ್ದಾವಲ್ಲ, ಈ ಹುದ್ದೆಗಳನ್ನು ತುಂಬ್ಕೋಬೇಕು ಅನ್ನುವಂಥ ಒಂದು ಡಿಸ್ಕಷನ್ ಅವರ ಒಂದು ಮಟ್ಟದಲ್ಲಿ ನಡೀತಾ ಇದೆ. ಅವರು ಅದಕ್ಕೆ ಓಕೆ ಅಥವಾ ಇಲ್ಲ, ನಾವು ಗುತ್ತಿಗೆ ಶಿಕ್ಷಕರು ಏನು ಗೆಸ್ಟ್ ಅತಿಥಿ ಶಿಕ್ಷಕರನ್ನೇ ಮುಂದುವರಿಸುವ ಅಂತ ಬಂದರೆ ಇವುಗಳನ್ನು ನೇಮಕಾತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇವುಗಳನ್ನು ತುಂಬೇ ಬಿಡುವ ಅನ್ನುವಂಥ ಒಂದು ಪರಿಶೀಲನಾ ಹಂತದಲ್ಲಿ ಆಯಿತು ಅಂತಂದರೆ ಅವ್ರೇನು ಮಾಡ್ತಾರೆ, ಆರ್ಥಿಕ ಇಲಾಖೆಗೆ ಅನುಮೋದನೆ ಕೊಡ್ತಾರೆ. ಇದು ಇನ್ ಫ್ಯೂಚರ್. ಆದರೂ ಸಹಿತ ಇಷ್ಟು ಹುದ್ದೆಗಳನ್ನಾದರೂ ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಒಂದು ಅರ್ಧ ಹುದ್ದೆಗಳನ್ನಾದರೂ ಅವರು ಈ ಒಂದು ತಮ್ಮ ಒಂದು ಅವಧಿಯಲ್ಲಿ ತುಂಬಿಕೊಳ್ಳುವಂಥ ಒಂದು ಚಾನ್ಸಸ್ ಇದೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಸಹಿತ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.